ಒಂದು ಪದ್ಯ 5ನೇ ಕ್ಲಾಸಿಂದು, ನೂಲಲ್ಲಿ ಯಾಕ ಚೆನ್ನಿ ಅಂತ. ಆ ಹೆಣ್ಮಗಳು ಸುಮ್ಮನೆ ಕೂತಿರ್ತಾಳೆ ಅಂತ ಗಂಡಂಗೆ ಅನಿಸ್ಬಿಡುತ್ತೆ. ನೀನು ನಾನು ಆ ಕಡೆ ಹೊಲಕ್ಕೆ ದುಡಿಯೋಕ್ಕೆ ಹೋಗ್ತೀನಿ, ನೀ ಸುಮ್ಮ ಕೊಡ್ತೀಯಾ, ಏನಾದ್ರು ಒಂದು ಸ್ವಲ್ಪ ಮಾಡು ಆದಾಯ ಆಗಲಿ ಅಂತ. ಏನು ಮಾಡಲಿ ಅಂತಾಳೆ. ಒಂದು ರಾಟೆ ತಂದು ಕೊಡ್ತೀನಿ, ನೀನು ನೂಲು ಅಂತಾನೆ. ಮನೇಲಿ ರಾಟೆ ಇಲ್ಲ ಅಂತಾನೆ. ಎತ್ತಿನ ಬಂಡಿ ಮುಡಿಸ್ತಾನೆ, ರಾಟೆ ಮಾಡಿಸ್ಕೊಡ್ತಾನೆ. ಇನ್ನೇನೇ ನೂಲಲ್ಲಿ ಯಾಕ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ ಕದ್ರಿಲ್ಲು ಅಂತ. ಕದ್ರು ಮಾಡಿಸ್ಕೊಡ್ತಾನೆ ಕಮ್ಮಾರನ್ನ ಕರೆಸಿ. ಬೇಜಾರಾದರೆ ಕಡಲೆ ಗುಗ್ರಿ ತರಿಸ್ತಾನೆ. ಮತ್ತೆ ಕೇಳ್ತಾನೆ ಏನವ ಏನಾಯಿತು ಅಂತ. ಅದನ್ನೆಲ್ಲ ಇಟ್ಕೊಳ್ಳೋಕೆ ಒಂದು ಕಟ್ಟೆ ಇಲ್ಲು ಅಂತಾನೆ. ಒಡ್ರನ್ನ ಕರೆಸಿ ಕಟ್ಟೆ ಕಟ್ಟಿಸ್ಕೊಡ್ತಾಳೆ. ಕೊನೆಗೆ ಕೇಳ್ತಾಳೆ ನೂಲಲ್ಲಿ ಯಾಕೆ ಚೆನ್ನಿ ಅಂತ. ನಂಗೆ ಬರೋದಿಲ್ಲೋ ಅಂತ ಅವಳು. ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ, ನ್ಯಾಯಾಲಯ ಕಟ್ಟಿಸ್ಕೊಡ್ತಾ ಇದ್ದೀವಿ, ನ್ಯಾಯಾಧೀಶರನ್ನ ಕೊಡ್ತಾ ಇದ್ದೀವಿ, ವಕೀಲರು ರೆಡಿಯಾಗಿದ್ದಾರೆ, ಸರ್ಕಾರ ಹಣ ಸಹಾಯ ಮಾಡಿದೆ, ಸುಸಜ್ಜಿತವಾದ ಕಟ್ಟಡ ಬರುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಆಯಿತು. ಕೇಸ್ ಮಾತ್ರ ಹಂಗೆ ಉಳಿತಲ್ಲ ಸರ್. 5 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ, 12 ವರ್ಷ, 15 ವರ್ಷ ಹೀಗೆ ಉಳ್ಕೊಂಬಂದಿದ್ದಂಥದ್ದು ಇವತ್ತು ಪೆಡಂಭೂತವಾಗಿ ಕಾಣ್ತಾ ಇದೆ. ಇದನ್ನು ಕೂಡ ಆದಷ್ಟು ಶೀಘ್ರ ಮಾಡಬೇಕು ಅನ್ನೋ ಒಂದು ಘನೋದ್ದೇಶವನ್ನು ಈಗಿನ ನಮ್ಮ ಕಾನೂನು ಮಂತ್ರಿಗಳು ತಮ್ಮ ಮನಸ್ಸಿನಲ್ಲಿ ಹಾಕ್ಕೊಂಡಿದ್ರು. ಹಿಂದಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ನಂಗೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ್ದಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದಕ್ಕೆ ಒಂದು ಬುಕ್ಲೆಟ್ನ ನನಗೆ ಕೊಟ್ಟಿದ್ದರು. ಹೋದ ಸತಿ ನಾನು ಗದಗಕ್ಕೆ ಬಂದಾಗ ನಾನು ಅವತ್ತು ಸಾಯಂಕಾಲನೇ ಅದು ಮನೆಗೆ ಹೋಗಿ ನೋಡಿದೆ. ಒಳ್ಳೆ ಗ್ರೇಟ್ ಐಡಿಯಾ ಅದು. ಏನು ಅಂದರೆ ವ್ಯಾಜ್ಯ ಮುಕ್ತ ಗ್ರಾಮ ಅಂತ. ನಮ್ಮ ಗ್ರಾಮದಲ್ಲಿ ಯಾವ ಕೇಸು ಇಲ್ಲ ಅಂತ ಹೇಳಬೇಕಾದಂಥದ್ದು ಎಷ್ಟು ಚಂದ ಅನಿಸುತ್ತೆ, ಕೇಳೋಕ್ಕೆ ಎಷ್ಟು ಚಂದ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಪ್ರಧಾನ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ಒಂದು ಸಣ್ಣ ಚರ್ಚೆ ಮಾಡಿದೆ. ಕೆಲವು ಗ್ರಾಮಗಳಲ್ಲಿ ಕೇವಲ ಒಂದೊಂದು ಕೇಸ್ ಇದೆ. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಕರು ಸಾಹೇಬ್ರಿದ್ದಾರೆ, ನಮ್ಮ PDG ಅವರಿದ್ದಾರೆ, ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಶಿವನ್ಗೌಡ್ರಿದ್ದಾರೆ. ನಿಮ್ಗೇನು ತೊಂದರೆ ಇದೆ ಹೇಳಿ. ಆ ಭಾಗದಿಂದ ಬಂದಿರತಕ್ಕಂಥ 2 ವಕೀಲರಿದ್ದಾರೆ, ಕೂತ್ಕೊಳ್ಳಿ, ಮಾತಾಡಿ, ಅದೊಂದು ಕೇಸನ್ನ ತೆಗೆದುಹಾಕ್ಬಿಡಿ. ಆ ಮೊದಲನೇ ಗ್ರಾಮ ಶುರುವಾಗಲಿ. ಇವತ್ತಿಂದ ನಮ್ಮ ಗ್ರಾಮದಲ್ಲಿ ಯಾವುದೂ ಕೇಸ್ ಇಲ್ಲಪ್ಪ ಅಂತ, ಮಾದರಿ ಗ್ರಾಮ ಅಂತ. ಆ ಗ್ರಾಮದವ್ರನ್ನ ಕರೆಸೋಣ. ಆ ಗ್ರಾಮದವ್ರನ್ನ ಬೆಂಗಳೂರಿನಲ್ಲಿ ಕರೆಸಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವ್ರಿಗೆ ಹೇಳಿ, ನೋಡಿ ಇದೊಂದು ಗ್ರಾಮ ಇದೆ, ಇಲ್ಲಿ ಯಾವ ವ್ಯಾಜ್ಯನೂ ಇಲ್ಲ, ಆಸ್ಪತ್ರೆ ಇರಬೇಕು, ರೋಗಿಗಳಿರಬಾರ್ದು, ಅಕಸ್ಮಾತ್ ಬಿದ್ದರೆ, ಅಕಸ್ಮಾತ್ ತೊಂದರೆ ಆದರೆ, ಅಕಸ್ಮಾತ್ ನನಗೇನೋ ಅನಾನುಕೂಲ ಆದರೆ ಇರಲಿ ಅಂತ ಒಂದು ಆಸ್ಪತ್ರೆ ಇರಬೇಕು. ಹಾಗೆ ನ್ಯಾಯಾಲಯಗಳು ಅಕಸ್ಮಾತ್ ಆದರೆ ಅನ್ನೋದಕ್ಕೋಸ್ಕರ ಇರಬೇಕು. ಆ ದಿನ ಬಂದರೆ ಇಂತಹ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂತ ನನ್ನ ಭಾವನೆ. ಕಷ್ಟ ಒಪ್ಕೋತೀನಿ, ಪೆಡಂಭೂತವಾಗಿದೆ. ಹಿಮಾಲಯ ಉತ್ತರದಲ್ಲಿ ಅಷ್ಟೆತ್ತರಕ್ಕೆ ನಿಂತಿದೆ. ಇವತ್ತು ಉತ್ತರ ದಿಕ್ಕಿಗೆ 1 ಹೆಜ್ಜೆ ಇಟ್ವಿ ಅಂತ ಇಟ್ಕೊಳ್ಳಿ. ಇವತ್ತು ಉತ್ತರ ದಿಕ್ಕಿಗೆ 1 ಹೆಜ್ಜೆ ಇಟ್ಟರೆ ಹಿಮಾಲಯ ಪರ್ವತಕ್ಕೆ 1 ಹೆಜ್ಜೆ ಹತ್ತಿರ ಆದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ವಕೀಲರುಗಳು, ಇದಕ್ಕೆ ಸಂಬಂಧಪಟ್ಟಂಥವರು, ಗ್ರಾಮದ ಹಿರಿಯರು, ಉಪಾಧ್ಯಾಯರುಗಳು, ಸರ್ಕಾರದವರು, ಮಾಧ್ಯಮ ಮಿತ್ರರು, ಪೊಲೀಸ್ನವರು ಪ್ರತಿಯೊಬ್ಬರೂ ಕೂಡ ಪಣ ತೊಟ್ಟಿದ್ರೆ ಖಂಡಿತವಾಗಿ ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಅಥವಾ ಗದಗದಿಂದ ನನಗೆ ಆಡಳಿತಾತ್ಮಕ ನ್ಯಾಯಾಧೀಶನ ಜವಾಬ್ದಾರಿಯನ್ನು ಬಿಡಿಸಿ ಮತ್ತೊಂದು ಜಿಲ್ಲೆಗೆ ಕೊಡೋ ಅಷ್ಟರಲ್ಲಿ ಕನಿಷ್ಠ ಪಕ್ಷ 100 ಗ್ರಾಮಗಳನ್ನು ಗದಗದಲ್ಲಿ ನಾವು ವ್ಯಾಜ್ಯಮುಕ್ತ ಗ್ರಾಮ ಅಂತ ಹೇಳೋ ದಿನ ದೂರ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ, ಅಡಿಗಲ್ಲು ಹಾಕಿದ್ದೀವಿ, ಆ ಕಟ್ಟಡ ಶೀಘ್ರವಾಗಿ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಬರಲಿ. ನಂದು ಒಂದು ವಿನಂತಿ, ಸರ್ಕಾರದ ಅಧಿಕಾರಿಗಳಲ್ಲಿ, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಲ್ಲಿ ಹಲವು ಕಟ್ಟಡಗಳನ್ನ ನೀವು ಕಟ್ಟಿದ್ದೀರಿ, ಯಾರು ನೆನೆಸ್ಕೊಳ್ಳಲ್ಲ. ಬೇಕಾದಷ್ಟು ಮಾಡಿರ್ತೀರಿ, ಬ್ರಿಡ್ಜು, ರಸ್ತೆ, ಅದು ಇದು ಬೇಕಾದ ಮಾಡಿರ್ತೀರಿ. ಶಾಲೆ, ಆಸ್ಪತ್ರೆ, ನ್ಯಾಯಾಲಯ, ಇವು 3 ಮಾತ್ರ ಅಚ್ಚುಕಟ್ಟಾಗಿ ಮಾಡಿಕೊಡಿ. ನಿಮ್ಮ ಹೆಸರು ಜನ ಹೇಳ್ತಾರೆ. ಹೇಳಿದ್ರು ಬೆಳಗ್ಗೆ HK ಪಾಟೀಲ್ರು, ನಮ್ಮ ಪಾಟೀಲ್ರವರ ತಂದೆಯವರ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೂಲನ್ನ ಇವತ್ತು ಜನ ನೆನೆಸ್ತಾರೆ ಅಂತ. ಹಾಗೆ ನ್ಯಾಯಾಲಯದ ಕಟ್ಟಡನ ಶೀಘ್ರ ಮಾಡಿಕೊಡಿ, ಸಮರ್ಪಕವಾಗಿ ಮಾಡಿಕೊಡಿ. 25 ಅಲ್ಲ, 50 ಅಲ್ಲ, 100 ವರ್ಷ ಆಗಲಿ. ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಮಗು ಅವತ್ತೇಳಿ ನಾನು ಆ ಕಾರ್ಯಕ್ರಮದಲ್ಲಿದ್ದೆ, ಈ ಕಟ್ಟಡಕ್ಕೆ 100 ವರ್ಷ ಆಯಿತು ಅಂತ. ಉಳಿಲಿ, ನಾನಿರಲ್ಲ, ನೀವಿರಲ್ಲ, ಇಲ್ಲಿರೋರು ಯಾರೂ ಇರಲ್ಲ,
ಕಟ್ಟಡ ಉಳಿಬೇಕು. ಕಟ್ಟಡದ ಜೊತೆಗೆ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ ಆಗಬೇಕು. ಯಾರು ಬರ್ತಾರೋ ಗದ್ಗದ್ PDJ ಹೇಳಬೇಕು, ಹೈಕೋರ್ಟ್ಗೆ ಒಂದು ಕಾಗದ ಬರೀಬೇಕು, ಸರ್ ವಿ ಡೋಂಟ್ ರಿಕ್ವೈರ್ ಎ ಜಡ್ಜ್ ಇನ್ ಗಜೇಂದ್ರಗಢ ಬಿಕಾಸ್ ದೆರ್ ಇಸ್ ನೋ ಪೆಂಡೆನ್ಸಿ ಅಂತ. ಆ ದಿನ ಬರಲಿ ಅಂತ ಆಶಿಸ್ತಾ ನನ್ನ 4 ಮಾತುಗಳ ವಿರಾಮ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.